ಒಂದು ಕಾರ್ಯಕ್ರಮದಲ್ಲಿ ಗಲಾಟೆ ಆಗಿದೆ ಅಂತೆ. ವಿಶ್ವಕರ್ಮ ಕಾರ್ಯಕ್ರಮ ಏನೋ ನಡೀತಾ ಇತ್ತಂತೆ, ಅಲ್ಲಿ ಗಲಾಟೆ ಆಗಿದೆ ಅಂತೆ. ಈಗ ಬರ್ತಾ ಇರುವಂತ ವರದಿ, ವಿಶ್ವಕರ್ಮ ಸಮಾಜದ ಕಾರ್ಯಕ್ರಮದಲ್ಲಿ ಗಲಾಟೆ ಆಗಿರೋದು. ಸರ್ಕಾರಿ ಕೆಲಸ ಕೊಡಿಸುವುದಾಗಿ ಮಹಿಳೆ ವಂಚನೆ ಮಾಡಿರುವಂತ ಆರೋಪ ಈಗ ಕೇಳಿ ಬರ್ತಾ ಇದೆ. ವಸಂತ ಮುರಳಿ ವಂಚನೆ ಮಾಡಿರುವಂತ ಆರೋಪ. ರಾಜ್ಯಾಧ್ಯಕ್ಷೆ, ಸಿಎಂ ಗೊತ್ತು, ಮಂತ್ರಿಗಳು ಗೊತ್ತು ಅಂತ ಜನರಿಗೆ ಧೋಕಾ ಮಾಡಿದ್ದಾರೆ. ಕಾರ್ಯಕ್ರಮ ಮಧ್ಯದಲ್ಲೇ ಮೋಸ ಹೋದವರಿಂದ ಮುತ್ತಿಗೆ ಹಾಕೋಕೆ ಯತ್ನವನ್ನ ಮಾಡಿದ್ದಾರೆ. ಟೌನ್ ಹಾಲ್ನಲ್ಲಿ ಕಾರ್ಯಕ್ರಮ ನಡೀತಾ ಇತ್ತು, ವಿಶ್ವಕರ್ಮ ಸಮಾಜದ ಕಾರ್ಯಕ್ರಮ. ವಸಂತ್ ವಿರುದ್ಧ ಈಗ ನಂದಿನಿ ಲೇಔಟ್ ಠಾಣೆಯಲ್ಲಿ ದಾಖಲಾಗಿದೆ ದೂರು. ವಿಶ್ವಕರ್ಮ ಸಮಾಜದ ಕಾರ್ಯಕ್ರಮದಲ್ಲಿ ಗಲಾಟೆ ಆಗಿದೆ. ಯಾಕೆ ಇಂಥವೆಲ್ಲ ಮಾಡಬೇಕು? ಯಾಕೆ ಸಮಾಜದ ಹೆಸರನ್ನು ಹಾಳು ಮಾಡಬೇಕು? ಪ್ರತಿಯೊಂದು ಸಮಾಜದಲ್ಲೂ ಇಂಥವ್ರು ಇದ್ದೇ ಇರ್ತಾರೆ. ವಿಶ್ವಕರ್ಮ ಸಮಾಜ ಪೊಲೀಸ್ ಇಲಾಖೆ ಸಿಬ್ಬಂದಿ ದಯವಿಟ್ಟು ಬಂದ ಇವ್ರನ್ನ ಹೊರಗಡೆ ಕರ್ಕೋಬೇಕಾಗಿರಂತೆ. ನಿಖಿತಾ ರೆಡ್ಡಿ ಅವ್ರ ಕಡೆಯಿಂದ ಈ ವಸಂತ ಮುರಳಿ ಆಚಾರ್ ಅವರು ಪರಿಚಯ ಆದರು. ನಾವು ಹಂಗೆ ಸೌಹಾರ್ದತೆಗಳಿಗೆ ಕಾಫಿ ತಿಂಡಿ ಊಟಗಳಿಗೆ ಸೇರ್ತಾ ಇದ್ವಿ. ಒಂದಿನ ಹಂಗೆ ಹಿಂಗೆ ನಮ್ಮ ಗೆಳೆತನ ಬೆಳೀತು. ಗೆಳೆತನ ಬೆಳೆದಾದ್ಮೇಲೆ ಒಂದಿನ ಅವ್ರ ಆಫೀಸಿಗೆ ಕರೆದು ಕೂಲಂಕುಷವಾಗಿ ಮಾತಾಡಿ, ನಾನು ಸರ್ಕಾರಿ ಉದ್ಯೋಗಗಳನ್ನು ಮಾಡಿಕೊಡ್ತೀನಿ, ಬ್ಯಾಂಕ್ ಲೋನ್ಗಳು ಮಾಡಿಕೊಡ್ತೀನಿ, ಟ್ರಾನ್ಸ್ಫರ್ಸ್ಗಳು ಮಾಡಿಕೊಡ್ತೀನಿ ಅಂತ ಹೇಳಿ ನಮ್ಮನ್ನ ಇದು ಮಾಡಿದ್ರು. ಯಾರೇ ಇದ್ರೂ ಕರ್ಕೊಂಡು ಬನ್ನಿ, ನಾನು ಮಾಡಿಕೊಡ್ತೀನಿ, ಸರ್ಕಾರಿ ಉದ್ಯೋಗ ಕೊಡಿಸ್ತೀನಿ ಅಂತ ಹೇಳಿಬಿಟ್ಟು ಹೇಳಿ ನಮಗೆ ಪ್ರೊಟ್ ಮಾಡಿದ್ರು. ನಾವು ಬಂದು ಇವತ್ತು ಒಂದು ಕಾರ್ಯಕ್ರಮ ಇತ್ತು ಟೌನ್ ಹಾಲಲ್ಲಿ. ನಾವು ಏನಕ್ಕೆ ಅಲ್ಲಿಗೆ ಹೋಗಿದ್ದು ಅಂತಂತಂದರೆ, ಒಂದು ಸಮಾಜದ ಕಾರ್ಯಕ್ರಮನ ನಾವು ಹಾಳು ಮಾಡಬೇಕು ಅನ್ನೋ ಉದ್ದೇಶ ನಮಗಿಲ್ಲ. ಯಾಕಂದರೆ ಯಾರು ವಸಂತ ಮುರಳಿ ಆಚಾರ್ ಅವರು ನಮಗೆ ಅಮೌಂಟು 18.5 ಲಕ್ಷ ಅಮೌಂಟನ್ನು ಧನಲಕ್ಷ್ಮಿ ಅವರ ಅಕೌಂಟಿಂದ RTGS ಮಾಡಿಸ್ಕೊಂಡಿದ್ದಾರೆ. ನಾಗರಾಜ್ ಅವರ ನೀವು ಕೊಡೋರೆಂತ ಮೂರ್ಖರು ಅಂತ. ಯಾರಾದರೂ ಸರ್ಕಾರಿ ಕೆಲಸ ಕೊಡೋಕ್ಕಾಗತ್ತೇನ್ರಿ? ಕನಿಷ್ಠ ಜ್ಞಾನ ಬೇಡವಾ? ಅವನು ಯಾವನು ಹೇಳ್ತಾನೆ, ಅವಳು ಹೇಳ್ತಾಳೆ ಅಂತ ಹೇಳ್ಬಿಟ್ಟು ನೀವು ಕಾಸು ಕೊಟ್ಬಿಟ್ಟು ಸರ್ಕಾರಿ ಕೆಲಸ ತೊಗೊಳ್ತೀವಿ. ನೀವೆಂಥ ಮೂರ್ಖರಿರಬೇಕು ಅಂತ ಹೇಳಿ. ಕನಿಷ್ಠ ಜ್ಞಾನ ಇರಬೇಕು. ಸರ್ಕಾರಿ ಕೆಲಸ ಹೇಗೆ ಸಿಗುತ್ತೆ, ಯಾವ ರೀತಿಯಾಗಿ ಸಿಗುತ್ತೆ ಅಂತ ಹೇಳಿ. ಎಲ್ಲ ಸಮುದಾಯಗಳು ಇಂಥ ಹುಚ್ಚರು ಇದ್ದೇ ಇರ್ತಾರೆ. ಏನು ಮಾಡೋದು?